ಸೊ ಫ್ರೆಂಡ್ಸ್, ನಮ್ಮದು ಪೂಜೆ ಆಯಿತು. ತುಂಬ ಚೆನ್ನಾಗಿ ಪೂಜೆ ಆಯಿತು, ಸ್ಥಾಪನೆ ಆಯಿತು, ಎಲ್ಲ ಆಯಿತು. ಇವತ್ತಿಂದ 5 ದಿನ ಬಪ್ಪ ನಮ್ಮ ಜೊತೆ ಇರ್ತಾರೆ. ಬಪ್ಪನ ತೋರಿಸ್ತೀನಿ, ಅವ್ರಿಗೆ ನಮಸ್ಕಾರ ಮಾಡಿ ನೀವು ಬೇಡ್ಕೊಂಡಿದ್ದೆಲ್ಲ ನಿಜ ಆಗಲಿ ಅಂತ ನಾನು ಬೇಡ್ಕೋತೀನಿ. ಡ್ರೆಸ್ ಚೇಂಜ್ ಮಾಡಿದೆ. ಆ್ಯಕ್ಚುಲಿ ಪೂಜೆ ಮಾಡುವಾಗ ನಾರ್ಮಲ್ ಬಟ್ಟೆ ಹಾಕಿದ್ದೆ, ಆಮೇಲೆ ಡ್ರೆಸ್ ಚೇಂಜ್ ಮಾಡಿದೆ. ಮತ್ತು ನಾನು ಅಡುಗೆಯಲ್ಲಿ ಏನು ಮಾಡಿದೆ ಅಂತ ತೋರಿಸ್ತೀನಿ. ಸಾಂಬಾರ್ ಮತ್ತು ರೈಸ್. ಸೊ ಅನ್ನ ಸಾಂಬಾರು ಮಾಡಿದ್ದೀನಿ, ಜಾಸ್ತಿ ಏನಿಲ್ಲ. ಆರತಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಇವತ್ತು ಗಣೇಶ ಹಬ್ಬದ 2ನೇ ದಿನ. ನಮ್ಮದು ಪೂಜೆ ಎಲ್ಲ ಆಯಿತು. ಇವಾಗ ನಾನು ಹೋಗಿ ಬಪ್ಪನಿಗೆ ಏನಾದರೂ ತಿನ್ನೋದಕ್ಕೆ ಮಾಡ್ತೀನಿ, ಬನ್ನಿ ಹೋಗೋಣ. ಫ್ರೆಂಡ್ಸ್, ನಾನು ಸಾಯಂಕಾಲದ್ದು ಹೋಗಿಗೆ ಮತ್ತು ಆ್ಯಕ್ಚುಲಿ ನಾವೇನು ತಿಂತೀವಿ ನಾವು ಅದನ್ನೇ ಬಪ್ಪನಿಗೆ ಸಹ ಕೊಡ್ತೀವಿ. ಯಾಕೆಂದರೆ ನಾವು ಮಾಡೋ ಅಡುಗೆಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ನಾರ್ಮಲ್ ಉಪ್ಪು ಇರೋದಿಲ್ಲ. ಸೊ ಇವಾಗ ನಾನು ಇಲ್ಲಿ ಮಸಾಲ ಖಿಚಡಿ ಮಾಡಿದ್ದೀನಿ ಮತ್ತು ಎಲ್ಲ ವೆಜಿಟೇಬಲ್ಸ್ನ ಮಿಕ್ಸ್ ಮಾಡಿ ಬಜ್ಜಿ ಥರ ಮಾಡಿದ್ದೀನಿ. ಸೊ ಬಪ್ಪನಿಗೆ ಇವತ್ತು ಇದೇ ಕೊಡ್ತೀನಿ. ಇವಾಗ ಸೊ ನಿಮ್ಮ ಮನೇಲಿ ನೀವು ಗಣಪತಿ ಫೆಸ್ಟಿವಲ್ನ ಹೇಗೆ ಮಾಡ್ತೀರಾ ಅಂತ ಹೇಳಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಫ್ರೆಂಡ್ಸ್, ತುಂಬ ಜಾಸ್ತಿ ನಾನು ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಪೂಜೆ, ಅಡುಗೆ, ಮನೇಲಿ ನೆಂಟರು ಇದ್ರ ಮಧ್ಯದಲ್ಲೆಲ್ಲ ರೆಕಾರ್ಡ್ ಮಾಡೋಕ್ಕಾಗಲ್ಲ. ಬಟ್ ಆದಷ್ಟು ರೆಕಾರ್ಡ್ ಮಾಡಿ ನಾನು ಇದರಲ್ಲಿ ಹಾಕಿದ್ದೀನಿ. ಇಷ್ಟ ಆದರೆ ಕಾಮೆಂಟಲ್ಲಿ ಹೇಳಿ, ಲೈಕ್ ಮಾಡಿ ನನಗೆ ಗೊತ್ತಾಗುವಾಗೆ. ಇಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಕಾಮೆಂಟಲ್ಲಿ, ಅದನ್ನು ಹೇಳಿ. ಯು ಆರ್ ಆಲ್ವೇಸ್ ವೆಲ್ಕಮ್. ಆರತಿ ಆಯಿತು, ಇವಾಗ ನಾವು ಊಟ ಮಾಡೋಕ್ಕೆ ಹೋಗ್ತೀವಿ. ಪ್ರಸಾದ ಇಟ್ಟಿದ್ದನ್ನು, ದೇವ್ರಿಗೆ ಪ್ರಸಾದ ಇಟ್ಟಿದ್ವಲ್ಲ, ಅದನ್ನು ನಮ್ಮ ಊಟದ ಜೊತೆ ಮಿಕ್ಸ್ ಮಾಡಿ ಪ್ರಸಾದ ಥರ ನಾವು ತಿಂತೀವಿ. ಸೊ ಇವಾಗ ಊಟ ಮಾಡಿ ಆಮೇಲೆ ಸಿಗ್ತೀನಿ. ಬಪ್ಪ ಮನೇಲಿರುವಾಗ ತುಂಬ 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 ಖುಷಿಯಾಗುತ್ತೆ. ಅಲ್ಲಿದ್ದಾರೆ, ನಾವು ಒಂದು ಲೈಟ್ ಯಾವಾಗಲೂ ಆನ್ ಇಡ್ತೀವಿ. ಸೊ ನಾಳೆ ಸಿಗೋಣ. ಅಲ್ಲಿ ತನಕ ನಮಸ್ಕಾರ.